ಚುನಾವಣೆ ಬಳಿಕ ಮಂಡ್ಯ ತೊರೆದ ನಿಖಿಲ್ ಹಾಗೂ ಸುಮಲತಾ ಮಂಡ್ಯದಲ್ಲೇ ಮನೆ ಮಾಡಿ ಇರ್ತೀವಿ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರು ಬಾಡಿಗೆ ಮನೆ ಮಾಡಿದ್ರು ಒಂದು ದಿನವೂ ವಾಸಿಸಿಲ್ಲ ಸುಮಲತಾ ಅಂಬರೀಶ್ ಅವರು ಚುನಾವಣೆ ಬಳಿಕ ಅವರು ಇದುವರೆಗೂ ಕೂಡ ಅಲ್ಲಿ ವಾಸವನ್ನ ಮಾಡಿಲ್ಲ ತೋಟವನ್ನ ಖರೀದಿಸಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಾಪತ್ತೆ ಆಗಿದ್ದಾರೆ ಬರದ ಛಾಯೆ ಇದ್ರೂ ಕೂಡ ಬೆಂಗಳೂರಲ್ಲೇ ಇದ್ದಾರೆ ಈ ಇಬ್ಬರು ಅಭ್ಯರ್ಥಿಗಳು ಭವಿಷ್ಯದ ನಾಯಕರಿಗೆ ಮಂಡ್ಯ ಜಿಲ್ಲೆ ನಿರ್ಲಕ್ಷ್ಯಕ್ಕೆ ಜನರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಮೇ 23 ರಿಸಲ್ಟ್ ಬರಲಿ ಯಾರು ಗೆಲ್ತಾರೋ ಆಮೇಲೆ ಆ ಒಂದು ಕ್ಷೇತ್ರಕ್ಕೆ ಹೋಗೋಣ ಅನ್ನೋ ಲೆಕ್ಕಾಚಾರ ಇದೆ ಅಂತ ಕಾಣಿಸುತ್ತೆ ಇಲ್ಲಿ ಸೊ ಇದಕ್ಕೋಸ್ಕರನೇ ರಿಸಲ್ಟ್ಗಾಗಿ ಕಾಯ್ತಾ ಇದ್ದಾರೆ ಅನ್ಸುತ್ತೆ ಈ ಅಭ್ಯರ್ಥಿಗಳು ಅದರಲ್ಲೂ ಎಸ್ಪೆಷಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಿದ್ರು ಏಪ್ರಿಲ್ 18ನೇ ತಾರೀಕು ಇವರ ಟೂರಿಂಗ್ ಟಾಕೀಸ್ ಬಂದಾಗುತ್ತೆ ಅವ್ರು ಯಾರು ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ನೋಡಿದ್ರೆ ಜೆಡಿಎಸ್ ಅಭ್ಯರ್ಥಿನೇ ಕಾಣೆ ಆಗಿರುವಂತದ್ದು ಸುಮಲತಾ ಅವರು ಕೂಡ ಕಾಣೆಯಾಗಿದ್ದಾರೆ ಸೊ ಹೀಗಾಗಿ ಜನರು ಕೂಡ ಈ ಕುರಿತಂತೆ ಈ ಹಿಂದೆ ಪ್ರಚಾರದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನ್ ಮಾತನಾಡಿದ್ರು ಅಂತ ನೋಡೋಣ. ಇವತ್ತು ನಾನು ಮಂಡ್ಯ ಜಿಲ್ಲೆಯ ಚುನಾವಣೆ ಸಂದರ್ಭದಲ್ಲಿ ಎಲ್ಲಿ ಉಳುಕಬೇಕು ಅನ್ನೋ ಒಂದು ವಿಚಾರವಾಗಿ ನಮ್ಮ ತಂದೆಯವ್ರ ಜೊತೆ ಕೂತು ಚರ್ಚೆ ಮಾಡಿದಾಗ ಕೆಲವೊಂದಷ್ಟು ಜನ ನನ್ನ ಸ್ನೇಹಿತರು ಎಲ್ಲಾದ್ರೂ ಬಾಡಿಗೆ ಮನೆ ನಿಲ್ಲೋಣ ಅಂತ ಹೇಳಿದ್ರು ಆದ್ರೆ ಕುಮಾರಣ್ಣ ಅವ್ರು ಒಂದೇ ಮಾತು ಹೇಳಿದ್ರು ಬೇಡ ಅಂತ ಸರಿ ಬಾಡಿಗೆ ಮನೆ ಬೇಡ ಅಂತ ಹೇಳಿದ್ರು ನನ್ನ ತಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಹುಶಃ ಇಲ್ಲಿ ಹೇಳಿದ್ರೆ ಸರಿ ಹೋಗ್ಲಿಕ್ಕಿಲ್ಲ ಇರ್ತೀನಿ ನನ್ನ ಕಾರ್ಯಕರ್ತರ ಮನೆಗಳಲ್ಲಿ ನಾನು ಇರ್ತೀನಿ ಆದ್ರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನಿಲ್ಲಿ ಬಾಡಿಗೆ ಮನೆ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಸ್ವಂತವಾಗಿ ಇಲ್ಲೊಂದು ತೋಟ ತಗೊಂಡು ಸ್ವಂತವಾಗಿ ಮನೆ ಕಟ್ಕೊಂಡು ತಮ್ಮಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿದ್ದೀನಿ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಎಲ್ಲಿ ಜೆಡಿಎಸ್ ನಾಯಕರು ಪ್ರಚಾರದ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಟೂರಿಂಗ್ ಟಾಕೀಸ್ ಎಲ್ಲ ಏಪ್ರಿಲ್ 18ಕ್ಕೆ ಬಂದಾಗ್ಬಿಡುತ್ತೆ ಅವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳ್ದಂಗೂ ಆಗ್ತಾ ಇದೆ ಮತ್ತೊಂದ್ ಕಡೆ ಅವ್ರ ಅಭ್ಯರ್ಥಿನೂ ಕೂಡ ನಾಪತ್ತೆ ಅಲ್ಲ ಏನ್ ಕತೆ ಇದು ಅಂತ. ಖಂಡಿತವಾಗಿ ಪೃಥ್ವಿರಾಜ್ ಏನು ಈ ಬಾರಿಯ ಮಂಡ್ಯ ಎಲೆಕ್ಷನ್ ಅಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಏನೋ ಒಂದು ಆರೋಪ ಪ್ರತ್ಯಾರೋಪಗಳು ನಡೆದಿತ್ತು ಅದರಲ್ಲೂ ಕೂಡ ಏನು ಮಂಡ್ಯ ಜನರ ಮನೆಗೆಲ್ಲೂ ಕೂಡ ಇಬ್ರು ಕೂಡ ಏನು ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಯಾದಂತಹ ಏನು ಸುಮಲತಾ ಇದ್ರು ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ಒಂದು ಮನೆ ಮಾಡ್ತೀನಿ ಅಂತ ಹೇಳಿದ್ರು ಅದ್ರ ತಕ್ಕಾಗೆ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಸುಮಲತಾ ಮಂಡ್ಯದಲ್ಲಿ ಒಂದು ಬಾಡಿಗೆನ ಮನೆ ಮಾಡಿದ್ರು ಕೂಡ ಇದುವರೆಗೂ ಕೂಡ ವಾಸ ಮಾಡಿರಲಿಲ್ಲ ಏನು ಅದರ ಬದಲಾಗಿ ಕೂಡ ಅವರಿಗೆ ವಿರುದ್ಧವಾಗಿ ಹೇಳಿಕೆ ನೀಡಿರುವಂತ ಏನು ಜೆಡಿಎಸ್ ಅಭ್ಯರ್ಥಿ ಆಗಿದ್ದ ನಿಖಿಲ್ ಕುಮಾರಸ್ವಾಮಿ ಕೂಡ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ನಾನು ಮಂಡ್ಯದಲ್ಲೇ ಇರಬೇಕು ಮಂಡ್ಯ ಜನರಲ್ಲಿ ವಾಸ ಮಾಡ್ಬೇಕು ಅಂತ ಹೇಳಿ ಮಂಡ್ಯದ ತೋಟದ ಮತ್ತೆ ಮನೆಯನ್ನು ಹುಡುಕ್ತಾ ಇದ್ದೀನಿ ಮಂಡ್ಯದಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಕೂಡ ಆ ರೀತಿಯಾದ ಯಾವುದೇ ಬೆಳವಣಿಗೆ ಕೂಡ ಆಗಿರಲಿಲ್ಲ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಏನು ಪಕ್ಷೇತರ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿ ನಡೆಸೋ ಸಂದರ್ಭದಲ್ಲಿ ಸಾಕಷ್ಟು ಒಂದು ಆರೋಪವನ್ನ ಮಾಡಿದ್ರು ಎಲೆಕ್ಷನ್ ಮುಗಿಸಿದಂಗೆ ಏನು ಸಿನಿಮಾದವರ ಟೂರಿಂಗ್ ಟ್ಯಾಕ್ಸ್ ಎತ್ತಂಗಡೆ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಇದೀಗ ಆ ಜೆಡಿಎಸ್ ನ ನಾಯಕರು ಸೇರಿದಂತೆ ಜೆಡಿಎಸ್ ಅಭ್ಯರ್ಥಿ ಆದಂತಹ ನಿಖಿಲ್ ಕುಮಾರಸ್ವಾಮಿ ಕೂಡ ಕ್ಷೇತ್ರದಿಂದ ನಾಪತ್ತೆ ಆಗಿದ್ದಾರೆ ಜೊತೆಗೆ ಸುಮಲತಾವು ಕೂಡ ಮಂಡ್ಯ ಜನರ ಸ್ಪಂದಿಸಕ್ಕೆ ಕೂಡ ಅವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ ಹೀಗಾಗಿನೇ ಕೂಡ ಮಂಡ್ಯ ಜನರು ಇದೀಗ ಇಬ್ಬರು ಅಭ್ಯರ್ಥಿಗಳ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿರೋದು ಇವರು ಮಂಡ್ಯದಲ್ಲಿ ಇರ್ತೀನಿ ಅಂತ ಹೇಳಿದ್ರು ಆದ್ರೆ ಈಗ ಮಂಡ್ಯದಿಂದ ನಾಪತ್ತೆ ಆಗಿದ್ದಾರೆ ಮುಂದೆ ಸಂಸದರಾದ ನಂತರ ಏನೇ ದಂಡದ ಗತಿ ಅನ್ನೋದು 23ರ ರಿಸಲ್ಟ್ ಕಾಯ್ತಾ ಇದ್ದಾರಾ ಇಲ್ಲಿ ಎಲ್ಲ ಒಂದು ಕಡೆ ಖಂಡಿತವಾಗಿಯೂ ಹಾಗೆ ಅನಿಸ್ತದೆ ಇದುವರೆಗೂ ಕೂಡ ಏನು ಮತದಾನ ಆದ ಬಳಿಕ ಏನು ಈ ಕ್ಷೇತ್ರ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿ ಇಬ್ರು ಕೂಡ ಮಂಡ್ಯದಲ್ಲಿ ಒಂದು ರೀತಿ ಪ್ರೆಸ್ ಅನ್ನ ಮಾಡಿದ್ರು ಯಾಕೆ ಅಂದ್ರೆ ಸುಮಲತಾ ಅವರು ಮತದಾನ ಬಳಿಕವೇ ಏನು ಹೊರದೇಶಕ್ಕೆ ಹೋಗಿದ್ರು ಅಂತ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಏನು ಸುಮಲತಾ ಅವರು ಮಂಡ್ಯಕ್ಕೆ ಬಂದು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಜೊತೆಗೆ ಅದಾದ ಒಂದು ವಾರದ ಬಳಿಕ ಕೂಡ ನಿಖಿಲ್ ಅವರು ಮಂಡ್ಯಕ್ಕೆ ಬಂದು ನಾನು ಕೂಡ ಇಲ್ಲೇ ಇರ್ತೀನಿ ಸೋತು ಗೆದ್ರು ಅನ್ನೋ ಮಾತನ್ನು ಹೇಳಿದ್ರು ಆದ್ರೆ ಇದೀಗ ಮಂಡ್ಯದಲ್ಲಿ ಒಂದು ಬರಕಲ ಇದ್ರೂ ಕೂಡ ಇಬ್ಬರು ಅಭ್ಯರ್ಥಿಗಳು ನಾಪತ್ತೆ ಆಗಿರೋದು ಮಂಡ್ಯ ಜನರ ಒಂದು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.